ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂಧುರಿಗೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಂಠಿ ಬೆಲೆ ಏರಿಕೆ ಮತ್ತು ಇಳಿಕೆ ಮಾರ್ಕೆಟ್ ಅಂದಮೇಲೆ ಕಾಮನ್ ಆಗಿರುತ್ತೆ. ಹಾಗಾದರೆ ಇವತ್ತಿನ ಶುಂಠಿ ಬೆಲೆ ಏನಿದೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಶಿವಮೊಗ್ಗ, ರಾಮನಗರ, ಮೈಸೂರು ಮತ್ತು ಬೆಂಗಳೂರು ಮಾರುಕಟ್ಟೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ. ಹಾಗಾದರೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದರಲ್ಲಿ ಹಸಿ ಶುಂಠಿ ಅಥವಾ ಹಸಿರು ಶುಂಠಿ ಅಂತ ಕರೀತಾರ. ಹಾಗಾದರೆ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ, ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಯಾವ್ಯಾವ ತಳಿಯ ಶುಂಠಿಗಳು ಸಿಗ್ತಾವ ಅನ್ನೋದು ನೋಡೋದಾದರೆ ಇದರಲ್ಲಿ ಪ್ರಮುಖವಾಗಿ ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ಅಂತ 2 ತಳಿಗಳು ಸಿಗ್ತಾವ. ಹಾಗಾದರೆ ರೆಗೋಡಿ ಜಿಂಜರ್ ಪ್ರತಿ ಕ್ವಿಂಟಲ್ಗೆ ಏನು 60 kgಗೆ ಪ್ರೈಸ್ ಇದೆ ಅಂತ ನೋಡ್ತಾ ಹೋದರೆ ನೋಡಿ, ನಿನ್ನೆಗಿಂತ 50 ರೂಪಾಯಿ ಮತ್ತೆ ಡೌನ್ ಆಗಿದೆ ಅಂತಲೇ ಹೇಳ್ಬೋದು. 1700 ರೂಪಾಯಿ ನಿನ್ನೆ ಇದ್ದರೆ ಇವತ್ತು 1650 ರೂಪಾಯಿಂದ ಹಿಡಿದು ಸ್ಟಾರ್ಟ್ ಆಗ್ತಾವೆ ನೋಡಿ ಫ್ರೆಂಡ್ಸ್. 2000 ರೂಪಾಯಿವರೆಗೂ ಕೂಡ ನಡೆದಿದೆ. ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು 2650 ರೂಪಾಯಿಂದ ಹಿಡಿದು 2700 ರೂಪಾಯಿ 750 ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ಹಾಗಾದರೆ ಅದೇ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜರ್ ಅಂತ ಬರುತ್ತೆ. ಇದು ಒಂದು ಒಳ್ಳೆಯ ಜಿಂಜರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ನೀವು ಪ್ರತಿ 60 kgಗೆ ಇದರ ಬೆಲೆ ಏನಿದೆ ಅಂತ ಬಂದಾಗ ಇದು ಕೂಡ ನಿನ್ನೆಗಿಂತ 50 ರೂಪಾಯಿ ಕಡಿಮೆ ಆಗಿದೆ. 1800 ರೂಪಾಯಿಂದ ಹಿಡಿದು 1900 ರೂಪಾಯಿವರೆಗೂ ಕೂಡ ನಡೆದಿದೆ ನೋಡಿ ಫ್ರೆಂಡ್ಸ್. ನಿನ್ನೆಗಿಂತ 50 ರೂಪಾಯಿ ಡೌನ್ ಆಗಿದೆ. ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡಿ ನಿಮಗೆ 3250 ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಹಾಗಾದರೆ ನಿಮಗೆ ನೆಕ್ಸ್ಟ್ ಬೆಂಗಳೂರು ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾನೆ ಹೋಗ್ತೀನಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ನೀವೇನಾದರೂ ಶಿವಮೊಗ್ಗದಲ್ಲಿ ಶುಂಠಿ ಅಥವಾ ಜಿಂಜರನ್ನು ಸೇಲ್ ಮಾಡಬೇಕಾಗಿದ್ದರೆ ನಿಮಗೆ ಒಳ್ಳೆಯ ಬೆಸ್ಟ್ ಟ್ರೇಡರ್ ಅಂತ ಬಂದಾಗ ಸಾಗರ್ ಜಿಂಜರ್ ಟ್ರೇಡರ್ ಅಂತಿದೆ ನೋಡಿ ಫ್ರೆಂಡ್ಸ್. ಇದು ಬಹಳ ವರ್ಷಗಳಿಂದ ನಡೆದು ಬಂದಿರುವ ಒಂದು ಟ್ರೇಡರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವೇನಾದರೂ ಸೇಲ್ ಮಾಡಬೇಕಾಗಿದ್ದರೆ ನಾನು ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಮತ್ತು ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಾವು ಈಗ ಬೆಂಗಳೂರು ಮಾರ್ಕೆಟ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರತಿ ಕ್ವಿಂಟಲ್ಗೆ ಏನು ರೇಟ್ ಇದೆ ಬೆಂಗಳೂರಿನಲ್ಲಿ ಅಂತ ಬಂದಾಗ ಅಲ್ಲಿ ಕೂಡ ಸ್ವಲ್ಪ ಡೌನ್ ಆಗಿದೆ ಅಂತಲೇ ತಿಳಿಸ್ಬೋದು ನೋಡಿ ಫ್ರೆಂಡ್ಸ್. ನಿನ್ನೆ 3200ರಿಂದ ಪ್ರಾರಂಭ ಆದರೆ ಇವತ್ತು 3100 ರೂಪಾಯಿ 3000ದಿಂದ ಪ್ರಾರಂಭವಾಗ್ತಾ ಇದೆ ನೋಡಿ. ಹಾಗಾದರೆ ತದನಂತರವಾಗಿ ರಾಮನಗರ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಥವಾ ಮೈಸೂರಿನಲ್ಲಿ ಏನು ರೇಟ್ ಇದೆ ಅಂತ ಬಂದಾಗ ಮೊದಲು ಮೈಸೂರು ಬಗ್ಗೆ ನೋಡಿಬಿಡೋಣ. ಮೈಸೂರಿನಲ್ಲಿ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನಿನ್ನೆಗಿಂತ ಮತ್ತೆ ಡೌನ್ ಆಗಿದೆ. 1900 ರೂಪಾಯಿಂದ ಹಿಡಿದು 2500 ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತ ತಿಳಿಸಲಾಗ್ತಾ ಇದೆ ನೋಡಿ. ಹಾಗಾದರೆ ರಾಮನಗರ ಮಾರ್ಕೆಟ್ ಬಗ್ಗೆ ನೋಡ್ತಾ ಹೋಗೋಣ. ರಾಮನಗರ ಮಾರ್ಕೆಟ್ ಬಗ್ಗೆ ನೋಡ್ತಾ ಹೋದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು 2500 ರೂಪಾಯಿಂದ ಹಿಡಿದು 3000 ರೂಪಾಯಿವರೆಗೂ ಕೂಡ ನಡೆದಿದೆ ನೋಡಿ ಫ್ರೆಂಡ್ಸ್. ರಾಮನಗರದಲ್ಲಿ 3200 ರೂಪಾಯಿವರೆಗೂ ಕೂಡ ನಡೆದಿದೆ. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ರೈತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಕರ್ನಾಟಕ ಮಾತೆ.